ನೀವೇನಾ? ಪ್ರೇಮ್ ಕುಮಾರ್. ಹಾ, ಪ್ರೇಮ್ ಕುಮಾರ್. ಏನ್ ಮಾಡ್ತೀವಿ ಪ್ರೇಮ್ ಕುಮಾರ್? ನಾನು MNC ನಲ್ಲಿ ವರ್ಕ್ ಮಾಡ್ತೀನಿ ಹಾ. ಸರ್. ಚಿತ್ರದುರ್ಗ ಅಲ್ವಾ ಇದು? ಹೌದು. ಚಿತ್ರದುರ್ಗ ಕಲ್ಕೋಟೆ ಹಳೆ ವಯಸ್ಸಲ್ಲಿ. ಹಳೆ ವಯಸ್ಸು. ಅಪ್ಪೆ ಒಂದ್ ನಿಮಿಷ ತಡೆಯ, ನಿಂತ್ಕೋ ಸ್ವಲ್ಪ. ಬಾ ಈ ಕಡೆ ಬಂದ್ಬಿಡು. ಈ ಕಡೆ ಬರೋಣ. ಬಾ ಈ ಕಡೆ ಬಂದ್ಬಿಡು. ಡಸ್ಟ್ ಸರಿ, ಓಕೆ. ಪ್ಲಾನ್ ಇದೆಯಲ್ಲ? ಓಕೆ. ಇದು ನಮ್ದ ಇದು? ಅದು ಕಟ್ಟಿದ್ದು ಹಂಗೆ ಉಳಿದಿದೆ. ಒಟ್ಟು ನಮ್ದಲ್ಲ ಇದು? ಇದೆಲ್ಲ ಫಸ್ಟ್ ತೆಗಿಸ್ಬಿಡಿ. ಯಾಕೆ ಗೊತ್ತಾ? ಇದೆಲ್ಲ ಪೂರ್ತಿ ಕಂಪ್ಲೀಟ್ ಫ್ಲಾಟ್ ಇರ್ಬೇಕು ನನಗೆ. ಇದಿದ್ರೆ ಏನಾಗುತ್ತೆ ಅಂತಂತಂದ್ರೆ ಕೆಲಸ ನಿಂತ್ಕೊಂಡು ಹೋಗುತ್ತೆ. ಕೆಲಸ ಇದಾಗಲ್ಲ, ಫಾಸ್ಟ್ ಆಗಲ್ಲ. ಟೋಟಲ್ ಇಲ್ಲಿಂದ ನೋಡಿ, ಮತ್ತೆ ನೋಡಿ ಇಲ್ಲಿಂದ ಇದಾದ್ರೆ ಕೆಲಸ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಏನಾದ್ರೂ ಇದಾಕೊಂಡ್ರೆ ಫೈನಾನ್ಷಿಯಲಿ ಟೈಟ್ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ಇದನ್ನೆಲ್ಲ ಫುಲ್ ಇದು ಮಾಡ್ತಾರೆ. ಯಾಕೆ ಅವ್ರಿಗೆ ಕಾಲು ನೋವಾಗಿದೆಯಾ? ಹುಷಾರಿಲ್ವಾ? ಹುಷಾರಿಲ್ವನಪ್ಪ? ಅದೇ 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 ಬನ್ನಿ ಇರ್ಲಿ ಬನ್ನಿ. ಹಾ, ಇದು ಮಾಡ್ತಿದ್ದಾರೆ, ಸಂಪ್ ಮಾಡ್ತಿದ್ದಾರೆ. ಹಾ, ಅಲ್ಲಿವರೆಗೂ ನಮ್ಮ ಕಾಂಪೌಂಡ್ ಜಾಗ ಅಷ್ಟೇನಾ? ಏನು 1.5 ಅಡಿ ಇದೆಯಾ? ಹಾ, ಈ ಕಡೆ 1.5 ಅಡಿ ಬಿಟ್ಟಿದ್ದೀರಾ? ಆ ಕಡೆ 1.5 ಅಡಿ ಬಿಟ್ರೆ ಎರಡು 1.5 ಯಾಕೆ ಜಾಗ ವೇಸ್ಟ್ ಮಾಡಿದ್ರೆ? ಇಲ್ಲ, ಎಲ್ಲ ಕಾಮನ್ ಪ್ಯಾಸೇಜ್ ಅಲ್ಲ, ಒಪ್ಕೊಳ್ತೇನೆ ನಾನು. ಸೈಟ್ ಕಡಿಮೆ ಇರೋದ್ರಿಂದ ಅಲ್ಲಿ ಮಿನಿಮಮ್ 2.5 ಬಿಡ್ಬೇಕಾಗಿತ್ತು. ಅದು ಗೊತ್ತಾಗಿಲ್ಲ ಸರ್, ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಅಲ್ವಾ? ಅದು ಗೊತ್ತಾಗಿಲ್ಲ. ನಾನು ಅದೇ ಅನ್ಕೊಂಡೆ ಆಮೇಲೆ ಇದು ಮಿನಿಮಮ್ 2.5 ಹೋದ್ರೆ ಬಿಡ್ಬೇಕಾಗಿತ್ತು ನನಗೆ. ಈಗ ನೀವು ಮೇಲೆ ಕಟ್ಟಬೇಕಂದ್ರೆ ಈಗ ಬಾಲ್ಕನ್ ತಗೊಳ್ತೀವಿ, ಬಾಲ್ಕನಿ 3 ಫೀಟ್ ಬಾಲ್ಕನ್ ಕೊಡ್ತೀವಿ. ಬಾಲ್ಕನಿ ಕೊಟ್ಟಾಗ ಎಲ್ಲಿ ಕೊಡ್ತೀರಿ ನೀವು? ಅಲ್ಲಲ್ಲ, ಆಲೋಚನೆ ಮಾಡಿ. 2 ಮಿಸ್ಟೇಕ್ ಇವೆಲ್ಲ ಅಲ್ವಾ? ಒಂದೇ ಸಾರಿ ಮನೆ ಕಟ್ಟೋದು ನಾವು ಜೀವನದಲ್ಲಿ. ಸ್ವಲ್ಪ ಇದರಲ್ಲಿ ಮಿಸ್ಟೇಕ್ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಅಲ್ವಾ? ನಾನು ಹೇಳೋದು, ಇಲ್ಲಿ ಹಿಂದೆ ಜಾಗ ಬಿಡೋದು ಪರವಾಗಿಲ್ಲ, ಡೆಡ್ಗೆ ಹಾಕೊಂಡ್ಬಿಟ್ಟು ಆ ಜಾಗ ನಲ್ಲಿ ತಗೊಂಡ್ಬಿಡಿದ್ರೆ ಆಗೋದು. ಇಲ್ಲ, ಅದು ಕಾಮನ್ ಆಗಿ ಎಲ್ಲರೂ ಬಿಟ್ಟಿದ್ದಾರೆ ಸರ್. ಬಿಡ್ಲಿ, ಒಪ್ಕೊಳ್ತೀನಿ. ನಿಮ್ಮ ಜಾಗ 1.5 ಅಡಿ ಬಿಟ್ಟಿದ್ರಲ್ಲ, 1.5 ನಿಮ್ಮ ಜಾಗದಲ್ಲಿ 1.5 ಅಡಿನ ಅಲ್ಲಿಗೆ ನಾವು 1.5 ಅಡಿ ನಿಮ್ಮ ಜಾಗನ ಬೇರೆ ಜಾಗಕ್ಕೆ ಹೋಗ್ಬೇಡ, ನಿಮ್ಮ ಜಾಗನ ಇದು ಮಾಡ್ಕೊಂಡು ಆ 1.5 ಅಡಿನಲ್ಲಿ ಬಿಟ್ಕೋಬೇಕಾಗಿತ್ತಲ್ವ ನಾವು, ಅಲ್ವಾ? ಕರೆಕ್ಟಲ್ವಾ? ಹಾ, ಮತ್ತೆ ಮಿಸ್ಟೇಕ್ ಮಾಡ್ಕೋಬಾರ್ದಂಗೆ. ಈಗ ಅದೇನ್ ಮಾಡ್ತೀರಿ ಅದನ್ನ? ಜಾಣ್ರು ದಡ್ರು ನೀವು, ಇಷ್ಟೆಲ್ಲ ಗೊತ್ತಿದ್ದು ನೀವು ಒಂದ್ಸರಿ ಮೊದ್ಲೇ ಫೋನ್ ಮಾಡಕ್ಕೆ ಏನಾಗತ್ತೋ? ಮೊದ್ಲೇ ಒಂದ್ಸರಿ ಫೋನ್ ಮಾಡಿದ್ರಿ ನೀವು, ಸ್ಟಾಪ್ ಯಾಕೆ ಮಾಡ್ಕೊಂಡ್ರಿ? ನೋಡಿ, ಮಿಸ್ಟೇಕ್ ಹೆಂಗ್ ಮಾಡ್ತೀವಿ ಅಂದ್ರೆ, ಎಂಗೇಜ್ಮೆಂಟ್ಗಳು ಮದುವೆಗಳು 100 ಆಗ್ತಿರ್ತವೆ ಡೈಲಿ. ಇದು ನಮ್ಮ ಜೀವನ ಅಲ್ವಾ? ಮಾಡ್ಬೇಕು ಅಲ್ವಾ? ಬನ್ನಿ ಹೇಳ್ತೀನಿ. ಎಲ್ಲಿಗೆ ನಮ್ಮ ಮನೆ ಇದು ಇಲ್ಲಿ ಕ್ಲೋಸ್ ಆಗತ್ತಲ್ವಾ? ಪೋರ್ಟಿಕಲ್ ಕೊಟ್ಟಿದಾರಲ್ವಾ? ಪೋರ್ಟಿಕಲ್ ಎಲ್ಲಿ ಕೊಡಲ್ವಾ? ಇದು ಟೋಟಲ್ ಮನೆ ಪೂರ್ತಿ 8 ಅಡಿ ಬಿಟ್ಟಿದ್ದೀರಿ. ಹಾ, ಇದೇನಿದು ಮನೆ ಒಳಗೆ ಬರುತ್ತೆ? ಇದು ಮನೆ ಒಳಗೆ ಬರುತ್ತೆ? ಯಾಕೆ? ಅದು ತೊಟ್ಟಿ ಜಾಸ್ತಿ ಬೇಕು. ಬೇಡಮ್ಮ, ಯಾಕೆ ನಮಗೆ ನಾವೇ ತಗೊಳ್ಳೋದು ಯಾಕೆ? ಸಾಕು, ಇನ್ನೂವರೆಗೂ ತಗೊಳ್ಳಿ ಸಾಕು. ಅದು ನೀವ್ ಹೆಂಗ್ ಹೇಳ್ತೀರೋ ಹಂಗೆ ನೋಡೋಣ. ಬಟ್ ನಾವಂದ್ರೆ 2 ಟ್ಯಾಂಕ್ ಅವ್ರು ಮುಂಚೆ ಅಲ್ಲಿಗೆ ತೆಗ್ದಿದ್ರು. ಬಟ್ ಅದೇ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಾರಕ್ಕೊಂದ್ಸತಿ ನೀರ್ ಬಿಡ್ತಾರೆ. ಸೊ ಹಂಗಾಗಿ 2 ಟ್ಯಾಂಕ್ 3 ಟ್ಯಾಂಕ್ ಇಷ್ಟು ತರ ನೀರ್ ಮಾಡೋಣ. ಅವಶ್ಯಕತೆ ಇರ್ಲಿಲ್ಲ ಫಸ್ಟ್ ಒಂದು. ಇಲ್ಲ ಸರ್, ಇಲ್ಲ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇರ್ಲಿ. ಇದರಲ್ಲಿ ನನಗೆ 50% ತೆಗೆದ್ಬಿಟ್ರೆ ಚೆನ್ನಾಗಿತ್ತು ಅನ್ನೋದು. ಅಲ್ಲ, ಏನಾದ್ರೂ ಪ್ರಾಬ್ಲಮ್ ಅಂತ ಹೇಳೋದಕ್ಕಿಂತ ಹೊಸ ಮನೆ ಕಟ್ತಿದೀವಿ, ಚೆನ್ನಾಗಿ ಮಾಡ್ಕೊಳೋಣ ಅಂತ ಅಷ್ಟೇ ಅಲ್ವಾ? ಅದೆಲ್ಲ ಇದ್ದು ಬಿಟ್ರೆ ತಲೆ ತಿಂತಾರೆ ನೋಡ್ರಿ ಅವ್ರು, ಕಾಂಟ್ರಾಕ್ಟರ್ ಅವರೆಲ್ಲ. ನಿಮಗೆ ಅರ್ಥ ಆಯ್ತು ಹೇಳೋದು? ಇದು ಎಂಟ್ರೆನ್ಸ್ ಆಕ್ಚುಲಿ ಅಲ್ಲಿ ಕೊಡೋಣ ಅಂತ ಮೈನ್ ಡೋರ್ ಇದಲ್ವಾ? ಹೌದು ಸರ್. ಎಂಟ್ರೆನ್ಸ್ ಓಕೆ. ಎಂಟ್ರೆನ್ಸ್ ಕೊಟ್ಟು ವಿಂಡೋ ಇಟ್ಕೊಳ್ತೀರಾ? ವಿಂಡೋ ಇಲ್ಲಿ ವಿಂಡೋ ಇಟ್ಕೊಳ್ಳಿ. ಬಾಕ್ಲಿ ಇಲ್ಲೇ ಇರ್ಲಿಲ್ಲ ಸರ್. ಏನಿಲ್ಲ, ನನಗೇನ್ ಗೊತ್ತಾ, 2 ಇಂಚ್ ಬಿಡಿ. ಈ ಕಡೆ 2 ಇಂಚ್ ಬಿಟ್ಬಿಟ್ಟು ಕಾರ್ನರ್ ಕೊಟ್ಟು ಕೊಡಿ, ಜಾಸ್ತಿ ಬಿಡ್ಬೇಡಿ. ಮತ್ತೆ ಕೊಟ್ಬಿಟ್ಟು ಸ್ಟ್ರೇಟ್ ಆಗಿ ಬರುತ್ತೆ ಹಿಂಗೆ. ಇದು ವಿಂಡೋ ಬರುತ್ತೆ, ಇದು ಸರಿನಾ? ಇಲ್ಲಿ ಪಿಲ್ಲರ್ ಬರುತ್ತೆ. ಅಲ್ಲ, ಪಿಲ್ಲರ್ ಸರ್ ಅದನ್ನ ಕೇಳೋದಿತ್ತು. ಪಿಲ್ಲರ್ ಇಲ್ಲೊಂದು ಈಶಾನ್ಯಕ್ಕೊಂದು ಹಾಕ್ಸದ ಅಥವಾ ಇಲ್ಲೊಂದೇ ಹಾಕ್ಸಕ? ವೈಟ್, ಅದಕ್ಕೆ ಹೇಳ್ತಿದ್ದೀನಿ. ಈಗ ಏನ್ ಗೊತ್ತಾ ನಾನು ಹೇಳೋದು, ಪಿಲ್ಲರ್ ಹೊರಗ್ ಬರಬಾರ್ದು ಹಿಂಗೆ. ಅಲ್ಲ, ಅದು ಕಾಂಪೌಂಡ್ ಪಿಲ್ಲರ್ ಸರ್. ಇದು ಹೊರಗಡೆ ಬರುತ್ತೆ ಮನೆ ಪಿಲ್ಲರ್. ಅಲ್ಲಿ ಅದಲ್ಲ
ಮನೆ ಪಿಲ್ಲರು ಲ್ಯಾಂಡಿಂಗ್ ಕಡೆ ಪಿಲ್ಲರ್ ಬರುತ್ತಲ್ಲ, ಇದು ಕಾಂಪೌಂಡ್ ಅಲ್ಲ, ಇದು ಲ್ಯಾಂಡಿಂಗ್ ಪಿಲ್ಲರ್. ಇದು ಅರ್ಥ ಆಯ್ತಾ? ಮಿಸ್ಟೇಕ್ ಮಾಡ್ಕೋಬೇಡಿ. ಲ್ಯಾಂಡಿಂಗ್ ಪಿಲ್ಲರ್ ನಾವು ಹೊರಗಡೆ ಬರಬಾರ್ದು, ಹಿಂಗೆ ಲ್ಯಾಂಡಿಂಗ್ ಕರೆಕ್ಟ್ ಆಗಿರ್ಬೇಕು. ಇದ್ರ ಲೆವೆಲ್ಗೆ ಕರೆಕ್ಟ್ ಆಗಿ ಅದ್ರ ಲೆವೆಲ್ಗೆ ಬರುತ್ತೆ. ಇಲ್ಲಿ ಹೊರಗೆ ಹಾಕಿದರೆ ಹೊರಗಿರಬಾರ್ದು, ಈ ಮಾರ್ಕ್ ಹೊರಗಿದೆ ಇರಬಾರ್ದು. ಒಂದು. ಎರಡನೇದು, ಇದಕ್ಕೆ ನೇರವಾಗಿ ಇಲ್ಲೊಂದು ಪಿಲ್ಲರ್ ಕೊಡಿ. ಹೌದಾ? ಓಕೆ ಸರ್. ಇಲ್ಲಿ ಪಿಲ್ಲರ್ ಕೊಟ್ರೆ ಇಲ್ಲಿಂದ ನಾವು ಇದು ಹೇಳ್ಕೊಳ್ತಾರೆ, ಬಾಲ್ಕನಿ ಹೇಳ್ಕೊಳ್ತಾರೆ. ಇಲ್ಲಿಂದ ಹೇಳ್ಕೊಂಡಿದ್ದು ಇಲ್ಲೊಂದು ಪಿಲ್ಲರ್ ಸ್ಟ್ರೈಟ್ ಆಗಿ ಇದ್ರ ಲೆವೆಲ್ಗೆ 3 ಪಿಲ್ಲರ್ ಸ್ಟ್ರೈಟ್ ಆಗಿ ಕೊಟ್ಟು ಇದ್ರ ಲೆವೆಲ್ಗೆ ಇರ್ಬೇಕು. ಕಾರ್ನರ್ ಅಲ್ಲಿ ಕರೆಕ್ಟ್ ಕಾರ್ನರ್ ಕೊಡ್ಬೇಕು, 90 ಡಿಗ್ರಿ ಕೊಡ್ಬೇಕು. ಇದನ್ನ ಇದಕ್ಕೂ ಲೈನ್ ಪರ್ಫೆಕ್ಟ್ ಇರ್ಬೇಕು, ಇದಕ್ಕೂ ಲೈನ್ ಪರ್ಫೆಕ್ಟ್ ಇರ್ಬೇಕು. ನಾನು ಹೇಳ್ತಾ ಇರೋದು, ಇಲ್ಲಿ ಇಲ್ಲೊಂದು ಇರ್ಲಿ ಸಾಕಲ್ಲ, 2 ಪಿಲ್ಲರ್. ಇದು ಬರ್ಬೇಕಲ್ಲ, ಬಾಲ್ಕನಿ ಇಲ್ಲಿವರೆಗೂ ಬರುತ್ತಲ್ಲ, ನಿಂತ್ಕೊಳ್ಳಲ್ಲ. ಇಲ್ಲ, ನಿಂತ್ಕೊಳಲ್ಲ ಸರ್, ಯಾಕಂದ್ರೆ ಇಲ್ಲಿ ಇದು ಸ್ಟೇರ್ ಕೇಸ್ ಬಂದ್ಬಿಡುತ್ತಲ್ಲ ಅಲ್ಲಿ. ಅಲ್ಲಮ್ಮ, ಸ್ಟೇರ್ ಕೇಸ್ ಬಂದ್ರು ಕೂಡ ಸ್ಟೇರ್ ಕೇಸ್ ಹತ್ರ ನಿಂತ್ಕೊಳ್ಳುತ್ತೆ, ಹಿಂಗೆ ಬಂದು ನಿಮಗೆ ತಲೆ ಟಚ್ ಆಗ್ದಂಗೆ ಸ್ಟೇರ್ ಕೇಸ್ ವರೆಗೂ ಬರುತ್ತದು. 2 ಹಾಕ್ಸೋದು ಒಳ್ಳೇದು, 3 ಹಾಕ್ಸೋದು ಸರ್? ಅಲ್ಲಿ ನನ್ನ ಹತ್ರ ನನ್ನ ಮನೆ 3 ಇರೋದು. ಅರ್ಥ ಆಯ್ತು ಹೇಳೋದು? ತಲೆ ಕೆಡಿಸ್ಕೋಬೇಡಿ. ಇದ್ರ ನೇರವಾಗಿ ಇಲ್ಲಿ ಹಾಕ್ಸಿ ಒಂದು. ಅರ್ಥ ಆಯ್ತಾ? ನಿಂತ್ಕೋಬೇಕಲ್ವಾ? ಸೊ ಇಲ್ಲೊಂದು ಕೊಡಿ, ಇಲ್ಲೊಂದು ಪಿಲ್ಲರ್ ಬರುತ್ತೆ. ಇಲ್ಲಿ ಪಿಲ್ಲರ್ ಆಸ್ ಇಟ್ ಈಸ್ ಒಂದೇ ಲೈನ್ ಆಗಿರ್ಲಿ, ಯಾವ್ದೇ ಕಾರಣಕ್ಕೂ ಹೊರಗಡೆ ಬರೋದು ಬೇಡ. ಅರ್ಥ ಆಯ್ತು ಹೇಳೋದು? ಇಲ್ಲಿ ಪೆನ್ ಕೊಡಿ, ಪೆನ್ ಬಿಡಿ. ಇಲ್ಲಿ ಓಕೆ, 2 ಇಂಚ್ ಬಿಡ್ಬೇಕು ನೋಡಿ, ನೆನ್ಪಿಟ್ಕೊಳ್ಳಿ. 2 ಇಂಚ್ ಬಿಟ್ಬಿಟ್ಟು ಆಮೇಲೆ ವಿಂಡೋ. ಓಕೆ, ಇಲ್ಲಿ ವಿಂಡೋ ಕೊಟ್ಕೊಳ್ಳಿ. ಕೊಡಿ, ವಿಂಡೋ ಕೊಡಿ, ಇಲ್ಲೊಂದು ವಿಂಡೋ ಕೊಡಿ, ತೊಂದರೆ ಏನಿಲ್ಲ. ಇಲ್ಲಿ ವೆಂಟಿಲೇಟರ್ ಕೊಡಿ, ಸರ್ ಇಲ್ಲಿ 5x5 ಇದೆ, ಇದನ್ನ 3x3 ಮಾಡ್ಸೋಣ ಅಂತ. ಡೆಫಿನೆಟ್ ಆಗಿ 3x3 ಒಳ್ಳೇದು ಅಂತ. 3x3 ಮಾಡ್ಕೊಂಡು ಅಲ್ಲ, ಇಲ್ಲಿ ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ಏನಾಗಲ್ಲ. ತಲೆ ಇಲ್ಲಿ ಐತಲ್ಲ ನನ್ನ ಹತ್ರ, ಕೈಯಾಗ ಐತಿ. ಇಲ್ಲಿ ಸೈಟಿಂಗ್ ನಿಂತ್ಕೊಂಡಿದ್ದೀನಿ, ಕೈಯಾಗಿದೆ. ಹಂಗಿದ್ರೆ ನಾನು ಹೇಳ್ಬಿಡ್ತೀನಿ. ಒಂದು ಇದು ಓಕೆ, ಕಿಚನ್ ಇದು ಔಟ್ಡೋರ್. ಇದು ಇಲ್ಲ ಸರ್, ಔಟ್ಡೋರ್ ಇಲ್ಲಿ ಬೇಡ ಅಂತ, ಇಲ್ಲಿಗೆ ಮಾಡ್ಸೋಣ. ಸ್ಲ್ಯಾಬ್ ಬರುತ್ತಲ್ಲ, ಕಿಚನ್ ಸ್ಲ್ಯಾಬ್ ಪಕ್ಕಾನೇ ಮಾಡ್ಸೋಣ. ಅಲ್ಲಿ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ಮಾಡ್ಸಿದ್ರು ಪರವಾಗಿಲ್ಲ, ಅಥವಾ ಇಲ್ಲಿ ಮಾಡ್ಸಿದ್ರು ಪರವಾಗಿಲ್ಲ, ಯಾವ ಕಡೆ ಮಾಡ್ಸಿ ಬೇಡ, ಇಲ್ಲಿ ಮಾಡಿಸಿರೋ ಇಲ್ಲ, ಇಲ್ಲಿ ಮಾಡಿಸಿ ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಟೋಟಲ್ 2 ವಾಲ್, ಇಲ್ಲಿ ವಾಲ್ ಬರುತ್ತಲ್ವಾ, ಇಲ್ಲಿ ಸೆಂಟರ್ ವಾಲ್ ಬರುತ್ತೆ. ಮಾಡ್ಸಲ್ಲ ಸರ್, ಇದು ಇಲ್ಲೇನು ವಾಲ್ ಓಪನ್, ಇದು ಟೋಟಲ್ ಓಪನ್. ಒಂದ್ ಕೆಲಸ ಮಾಡಿ, ಇದಕ್ಕೂ ಈ ವಾಲ್ಗೂ ಸೆಂಟರ್ ನಲ್ಲಿ ತೆಗೀರಿ, ತೊಂದರೆ ಏನಿಲ್ಲ. ಸೆಂಟರ್ ನಲ್ಲಿ ಮಾಡಿದ್ರೆ ತೊಂದರೆ ಏನಿಲ್ಲ, ಬಟ್ ಒಳಗೆ ಹೋದ್ರು ತೊಂದರೆ ಏನಿಲ್ಲ, ಸೆಂಟರ್ ಮಾಡಿದ್ರು ತೊಂದರೆ ಏನಿಲ್ಲ. ಡೋಂಟ್ ವರಿ, ತೊಂದರೆ ಏನಿಲ್ಲ. ಇಲ್ಲಿ ಏನಂತಂದ್ರೆ ನಾವು ಗ್ಯಾಸ್ ಕಟ್ ಮಾಡ್ತೀವಲ್ವಾ, ರಿಸ್ಕಿ, ನಿಮ್ಗೆ ರಿಸ್ಕಿ ಆಗತ್ತೆ. ಸೆಂಟರ್ ನಲ್ಲಿ ಮಾಡ್ಕೊಂಬಿಡಿ, ಈ 2 ವಾಲ್ ಸೆಂಟರ್ ನಲ್ಲಿ ಬರ್ಲಿ. ನಾರ್ತ್ ಇದೆ, ಸೆಂಟರ್ ಮಾಡ್ಕೊಳ್ಳಿ, ಸರಿನಾ? ಇದು ಎಷ್ಟಿರುತ್ತೋ, ಡೋರ್ ಎಷ್ಟು ಮಾಡ್ತೀವೋ ಆಸ್ ಇಟ್ ಈಸ್ ಒಂದೇ ಬಿಡ್ತಿರ್ಲಿ. ಎತ್ತರ ಮತ್ತು ಅಗಲ ಒಂದೇ ಬಿಡ್ತಿರ್ಲಿ, ಸರಿನಾ? ಓಕೆ, ಇಲ್ಲಿ ಡೋರ್ ಇಡ್ತೀವಲ್ವಾ, ಡೋರ್ ಈಗ ನಾವು ವಿಂಡೋ ಇಡ್ತೀವಲ್ವಾ, ಡೋರ್ ಪಕ್ಕದಲ್ಲಿ ಒಂದು ಸ್ಟ್ಯಾಂಡರ್ಡ್ ವಿಂಡೋ ಮಾಡ್ತಾರಲ್ವಾ, ಮತ್ತೆ ಈ ಕಡೆ ಇಡಬೇಡಿ, ವಿಂಡೋ ಈ ಕಡೆ ಇಟ್ಕೊಳ್ಳಿ, ಸರಿನಾ? ಬ್ರದರ, ಓಕೆ, ಇದು ಬಲಭಾಗ ಇಟ್ಕೊಳ್ಳಿ. ಮಿಸ್ಟೇಕ್ ಮಾಡ್ಕೋಬಾರ್ದು, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿದ್ರೆ ಇನ್ನೊಂದ್ಸರಿ ಕೇಳಬೇಕು, ನಾನು ಬಂದಿದ್ದು ವೇಸ್ಟ್ ಆಗತ್ತೆ. ನಾನು ಅರ್ಥ ಆಯ್ತಾ? ಒಂದು ಓಕೆ. ಇಲ್ಲೇನಿದು? ಇದು ಸರ್ ಹಿಂದೆ 4 ಅಡಿ. ಈ ಕಡೆ ಎಷ್ಟಿದೆ? 8 ಅಡಿ ಇದೆ ಸರ್. 8 ಅಡಿ ಇದೆ. ಓಕೆ, ಯುಟಿಲಿಟಿಗೆ ಏನ್ ಮಾಡ್ತೀರಿ? ಕಾಂಪೌಂಡ್ ಬಂದ್ಬಿಡುತ್ತಾ? ಅಲ್ಲಿ ಕಾಂಪೌಂಡ್ ಹಾಕಿ ಗ್ರಿಲ್ ಹಾಕಿ ಸೆಕ್ಯೂರಿಟಿ ಮಾಡ್ಕೊಳ್ಳೋಣ ಅಂತ. ಅದು ಆಕ್ಚುಲಿ ಒಂದು ಗ್ರಿಲ್ ಹಾಕ್ಬೇಕಂದ್ರೆ ಇದು ಕ್ಲೋಸ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಇದು ಕ್ಲೋಸ್ ಮಾಡ್ಬೇಕು. ಒಳಗಳಿಂದ ಮಾತ್ರ ಎಂಟ್ರಿ, ಹೊರಗಳಿಂದ ಯಾವುದೇ ಕಾರಣಕ್ಕೂ ಹೊರಗೆ ಎಂಟ್ರಿ ಹೋಗಲ್ಲ. ಅಕಸ್ಮಾತ್ ಇಲ್ಲಿ ನೋಡಿ, ಇಲ್ಲಿ ಏನಾದ್ರೂ ಎಂಟ್ರಿ ಕೊಟ್ಟಿವಿ ಅಂತ ತಿಳ್ಕೊಳ್ಳಿ, ಕೋರ್ಟಿಗೆ ಹೋಗ್ತೀವಿ ನಾವು. ಅಕಸ್ಮಾತ್ ಇದೆಲ್ಲ ಬಿಟ್ಬಿಟ್ಟು ಇಲ್ಲಿ ಏನಾದ್ರು ಎಂಟ್ರಿ ಕೊಟ್ಟು ಅಂತ ತಿಳ್ಕೊಳ್ಳಿ, ಗಂಡು ಮಕ್ಳ ಮೇಲೆ ತೊಂದರೆ ಆಗುತ್ತೆ. ಇವತ್ತು ಹೇಳ್ಬಿಟ್ಟಿರ್ತೀನಿ ಮತ್ತೆ. ಅನುಭವಿಸ್ಬೇಕಂದ್ರೆ ಓಪನ್ ಮಾಡ್ಕೋಬೇಕು ನಾವು, ಯಾಕಂದ್ರೆ ನಿಮ್ಗೆ ಇದ್ರಿಗೆ ಗೊತ್ತಿರ್ಲಿ ಅಂತ ಹೇಳ್ತಿರೋದು ಅಲ್ವಾ. ಓಕೆ, ಇಲ್ಲಿಂದ ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟು ನೀವೆಲ್ಲ ಗ್ರಿಲ್ ನೀವು 5 ಫೀಟ್ ಬೇಕಾದ್ರೆ ಎತ್ತರ ಕಟ್ಕೊಂಡು 5 ಫೀಟ್ ಮೇಲೆ ಇದಾಕೊಳ್ಳಿ, RC ಲೆವೆಲ್ಗೆ ಹಾಕೊಂಡ್ಬಿಡಿ, ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸ್. ಇದನ್ನೆಲ್ಲ ಹೈಟ್ ಮಾಡ್ಕೊಂಡು ವಾಷಿಂಗ್ ಏನ್ ಮಾಡ್ಕೊಳ್ಳೋದಾದ್ರು ನೀವು ಬಟ್ಟೆ ತೊಳ್ಕೊಳ್ಳೋದು ವಾಷಿಂಗ್ ಮಿಷಿನ್ ಇಟ್ಕೊಂಡು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಇದನ್ನ ಮಾಡ್ಕೊಳ್ಳಿ. ಯಾಕೆ ಇಲ್ಲೆಲ್ಲ ನೀವು ಸ್ವಲ್ಪ ಹೈಟ್ ಎತ್ತರದ ಬಟ್ಟೆ ಒಗೆಯಕ್ಕೆ ಹೈಟ್ ಮಾಡ್ಕೊಂಡು ಹೈಟ್ ಮಾಡ್ಕೊಂಡು ಬೇಕಾದ್ರೆ ಇಳ್ಕೊಂಡು ಮಾಡ್ಕೋಬಹುದು, ನೀರಿ ಕಡೆ ಹೋಗ್ಬಿಡ್ಲಿ. ಇದು ಬಟ್ಟೆ ಒಣಗಾಕಕ್ಕೆ ಮಾಡಿ ಏನೇನೇನು ತೊಂದರೆ ಇಲ್ಲ. ನನಗೊಂದು ನೀವು ಕಾಂಪ್ರಮೈಸು ಸ್ವಲ್ಪ ನನಗೆ ಸಪೋರ್ಟ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಇಲ್ಲಿ ತಗೊಂಡಿದ್ದೀರಲ್ವಾ 1.5, ಇದು 1.5 ಸುಮ್ಮನೆ ವೇಸ್ಟ್ ಮಾಡಿದಿರಿ. ಕಾಂಪೌಂಡ್ ಬೇಕು ಅಂತ ಕಾಂಪೌಂಡ್ ಏನ್ ಹಾಕಲ್ಲ, ಕನ್ಸರ್ವೆನ್ಸಿನಾ? ಅಲ್ಲ, ನಾನು ಹೇಳೋದು ಇಲ್ಲಿ ಕಾಂಪೌಂಡ್ ಎಲ್ಲಿ ಬರುತ್ತೆ ನಿಮ್ದು? ಹಿಂದೆ ಕಾಂಪೌಂಡ್ ಇಲ್ಲ ಸರ್, ಕಾಂಪೌಂಡ್ ಬರಲ್ಲ. ಮತ್ತೊಂದು ಇದು ನಿಮಗೆ ಕಾಂಪೌಂಡೇ ಬರಲ್ಲ. ನಾನು ಹೇಳ್ತೀನಿ, ಎಲ್ಲ ಆದ್ಮೇಲೆ ಹೇಳ್ತೀನಿ, ಸರಿನಾ?
ಇದು ಬಿಟ್ಬಿಡಿ ಹಂಗಾರೆ. ನೀವು ಇನ್ನೂ ಒಂದು ಲೆವೆಲ್ನಾಗ ಇದ್ದೀರಿ ಈಗ, ನನಗೆ ಹಿಡ್ತಕ್ಕೆ ಇದ್ದೀರಿ ಈಗ. ಸರಿ, ನಾನು ಹಿಡ್ತಕ್ಕೆ ಇದ್ದೀರಿ ಈಗ. ನಾನು ಏನ್ ಮಾಡೋಣ ಅಂತಂದ್ರೆ, ಒಂದು ನಿಮಿಷ ನಾನು ಹೇಳೋದು, ಇಲ್ಲಿಂದ ಇಲ್ಲಿ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣ. ಹಿಂದೆ ಕಾಂಪೌಂಡ್ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಹೊರಗೆ ಯಾವುದೇ ಕಾರಣಕ್ಕೆ ಲ್ಯಾಂಡಿಂಗ್ ಬರೋದ್ ಬೇಡ. ಲ್ಯಾಂಡಿಂಗ್ ಇಲ್ಲಿ ಕ್ಲೋಸ್ ಆಗ್ಬೇಕು ನನಗೆ, ಮನೆಯಿಂದ ಹೊರಗಡೆ ಏನೂ ಬರೋದ್ ಬೇಡ. ಸರಿನಾ? ನಾನು ಯಾಕಂತಂದ್ರೆ ನಾನು ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಪ್ರಶ್ನೆ ಇಲ್ಲ. ಅಲ್ಲಿ ಮಾಡ್ಕೊಂಡು ಇಲ್ಲಿ ಕಾಂಪೌಂಡ್ ತಗೊಂಡು ಒಂದು 4 ಇಂಚಸ್ ವಾಲ್ ತಗೊಂಡ್ಬೇಡ ಅಷ್ಟೇ. ಜಸ್ಟ್ ಲಾಸ್ಟ್ಗೆ ಇಷ್ಟು 4 ಇಂಚಸ್ ವಾಲ್ ತಗೊಂಡು, ನನ್ಗೆ 9 ಇಂಚ್ ಬೇಡ. ನೀವು ಚೆನ್ನಾಗಿರ್ಬೇಕಲ್ಲ ಅಂದ್ರೆ ಸುಮ್ಮನೆ ಇರುತ್ತೆ, ನನಗೆ ಗೊತ್ತಿದೆ. ಅರ್ಥ ಆಯ್ತು ಹೇಳೋದು? ನೀವು ಚೆನ್ನಾಗಿರ್ಬೇಕು, ನಾನು ಬಂದ್ಮೇಲೆ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಇಲ್ಲ ತಗೊಳ್ಳೋಣ, ಅದು ಲಾಸ್ಟ್ ಆಗಲ್ಲ ಇದು. ಯಾಕಂದ್ರೆ ಇನ್ನೊಂದ್ಸರಿ ಬರ್ಬೇಕು, RCC ಆದ್ಮೇಲೆ ಬರ್ಬೇಕಲ್ವಾ? ಓಕೆ, ತೊಂದರೆ ಏನಿಲ್ಲ. ಓಕೆ, ಇಲ್ಲಿ ಡೋರ್ ತಗೊಳ್ತೀವಿ. ಓಕೆ, ವಿಂಡೋ ತಗೊಳ್ಳಿ, ಇದು ವಿಂಡೋ ತಗೊಳ್ಳಿ. ಓಕೆ, ಇಲ್ಲಿ ವೆಂಟಿಲೇಟರ್ ತಗೊಳ್ಳಿ. ಕೊಡಿ 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 ಕೊಡಿ, ಡೆಫಿನೆಟ್ ಕೊಡ್ಲೇಬೇಕು. ಇಲ್ಲಿ ಕೊಡಿ, ಇಲ್ಲಿ ವಿಂಡೋ ಕೊಡಿ. ಮೇಲೆ ಒಂದು ವೆಂಟಿಲೇಟರ್ ಕೊಡಿ. ಇಲ್ಲಿ ನನಗೆ ದೊಡ್ಡ ವಿಂಡೋ ಕೊಡಿ. ಸರಿನಾ? ಓಕೆ ಓಕೆ, ಇದು ನಾರ್ತ್ ಫೇಸಿಂಗ್ ಕೊಡಿ. ಸಿಟ್ಟಿಂಗ್ ಬೇಸಿನ್ ನಾರ್ತ್ ಫೇಸಿಂಗ್ ಕೊಡಿ. ಸರಿನಾ? ಡ್ರೈನೇಜ್ ಅಲ್ವಾ ಇಲ್ಲಿ? ಡ್ರೈನೇಜ್ ಅಲ್ವಾ? ಸರಿ, ಓಕೆ. ವಿಂಡೋ ಎಲ್ಲಿ ಕೊಟ್ಟಿರೋದಕ್ಕೆ? ವಿಂಡೋ ಸರಿ, ಮಾಸ್ಟರ್ ಇದು ಚಿಲ್ಡ್ರನ್ ಬೆಡ್ ಅಲ್ವಾ ಇದು? ಓಕೆ ಓಕೆ, ಒಂದ್ ಸೆಕೆಂಡ್. ಈ ಎಂಟ್ರಿ ಎಲ್ಲಿ ಕೊಟ್ರಿ? ಇದಕ್ಕೆ ಎಂಟ್ರಿ ಎಲ್ಲಿ ಕೊಟ್ರಿ? ಎಲ್ಲಿ ಕೊಟ್ವಿ? ಓಕೆ, ಸರಿ. ಓಕೆ, ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ಸರ್. ಎರಡಕ್ಕೂ ಅಟ್ಯಾಚ್ ಟಾಯ್ಲೆಟ್? ಇಲ್ಲ, ಎರಡಕ್ಕಲ್ಲ, ಒಂದಕ್ಕೆ. ಇದು ಕಾಮನ್. ಇಲ್ಲ, ಇದು ಕಾಮನ್ ಮಾಡ್ತೀವಿ ಸರ್. ಇದು ಆಕ್ಚುಲಿ ತಪ್ಪಾಕಿದ್ದಾರೆ ಇಂಜಿನಿಯರ್. ಇದು ಎಂಟ್ರಿ ಇಲ್ಲಿ ಕೊಟ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಬಿಡಿ. ಇದು ಡೋರ್ ಕ್ಲೋಸ್ ಮಾಡ್ಬಿಡಿ. ಕ್ಲೋಸ್ ಮಾಡ್ಬಿಡ್ತೀರಾ? ಅದು ನೀವ್ ಹೆಂಗ್ ಹೇಳ್ತೀರಾ? 2 ಆಪ್ಷನ್ ಇದೆ ಸರ್ ನಮ್ಗೆ, ಇಲ್ಲೊಂದು 2 ಆಪ್ಷನ್ ಇದೆ. ಸೊ ಅದಕ್ಕೆ ನಾವೇನ್ ಮಾಡಿ, ಇಲ್ಲಿ ಪ್ಯಾಸೇಜ್ ಕೊಟ್ಬಿಟ್ಟು ಇಲ್ಲಿ ಟಾಯ್ಲೆಟ್ ಇದು ಒಂದ್ ಕೆಲಸ ಮಾಡಿ, ಇದಕ್ಕೆ ಅಟ್ಯಾಚ್ ಕೊಡೋಣ. ಪರ್ಫೆಕ್ಟ್ ಆಗೈತಿ ಇದು. ಅಟ್ಯಾಚ್ ಚೇಂಜ್ ಮಾಡೋ ಪ್ರಶ್ನೆ ಇಲ್ಲ ಇದರಲ್ಲಿ. ಇದಕ್ಕೂ ಮಾತ್ರ ಮಾಸ್ಟರ್ ಬೆಡ್ಗೆ ಏನ್ ಮಾಡೋಣ ಗೊತ್ತಾ? ಇದಕ್ಕೊಂದು ಕೆಲಸ ಮಾಡಿ, 2 ಅಟ್ಯಾಚ್ ಬೇಕಾ? ಒಂದಕ್ಕಿದ್ರೆ ಸಾಕಾಗಲ್ಲ. ಇದು ಯಾಕಂದ್ರೆ ನಮ್ಮ ತಂದೆ ಸರಿ, ಒಂದ್ ಕೆಲಸ ಮಾಡಿ, ಹಾಗಾದ್ರೆ ಡೋರ್ ಕ್ಲೋಸ್ ಮಾಡಿ. ಇಲ್ಲಿ ಕ್ಲೋಸ್ ಮಾಡಿ. ಈ ಡೋರ್ ಕ್ಲೋಸ್ ಮಾಡ್ಬೇಕು. ಇದು ಬೇಕು ಅಂದ್ರೆ ನಮ್ಗೆ ಡೋರ್ ಕ್ಲೋಸ್ ಮಾಡ್ಬೇಕು. ಗೋಡೆನೇ ಕಟ್ಟಿಸ್ತೀವಿ. ಅದೇ ಮತ್ತೆ, ಇದು ಕ್ಲೋಸ್ ಆಗಿ ವಾಲ್ ಕಟ್ಟಬೇಕು. ಇದು ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆದ್ರೆ ಅವಾಗ ಇದನ್ನೆಲ್ಲ ಬಳಸ್ಕೋಬಹುದು ಮಾಸ್ಟರ್ ಬೆಡ್ ನಲ್ಲಿ. ಇದು ಕ್ಲೋಸ್ ಆಗ್ಬೇಕು, ಮಸ್ಟ್ ಅಂಡ್ ಶುಡ್. ನನಗೆ ಪೆನ್ ಇದ್ರೆ ಚೆನ್ನಾಗಿತ್ತು ಕಣಪ್ಪ. ನಿಮ್ಗೆ ಮಿಸ್ ಮಾಡ್ಕೊಂಡ್ರಿ ಅಂತ ಭಯ ನನಗೆ. ಮಿಸ್ ಮಾಡ್ಕೊಂಡಿದ್ರಿ ಮತ್ತೆ ಅಂತ. ಸರಿನಾ? ಇದು ಮಿಸ್ ಆಗ್ಬಾರ್ದು. ಇದು ಅರ್ಥ ಆಯ್ತಾ? ಇದು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡಾಗ ಇದನ್ನೆಲ್ಲ ರೂಮ್ ಬರುತ್ತೆ. ಇದು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್. ಇದೆಲ್ಲ ಮಾಡಿದಾಗ ರೂಮಿಗೆ ಎಂಟ್ರೆನ್ಸ್ ಈ ಕಡೆಯಿಂದ ಕೊಡೋದು ಸರ್? ಇಲ್ಲಿ ಕೊಡಿ. ಅಲ್ಲಿ ಟಿವಿ ಮಾಡೋಣ ನನಗೆ. ಯಾಕಂದ್ರೆ ಎಲ್ಲಾನು ಈಗ ಮಿಸ್ಟೇಕ್ ಆಗಿದೆ, ಹಂಗಂದ್ರೆ ಅದು ಕರೆಕ್ಟ್ ಮಾಡ್ಬೇಕಲ್ವಾ ನಿಮ್ಗೆ. ಇಲ್ಲಿ ಡೋರ್ ಕೊಟ್ಕೊಳ್ಳಿ. ಸರಿನಾ? ಇಲ್ಲ, ಒಂದು ಕೆಲಸ ಮಾಡಿ, ಇಲ್ಲಿ ಮಾಡ್ಬಿಟ್ಟು ಇದನ್ನ ಇದು ಮಾಡಿ, ಇಲ್ಲಿವರೆಗೂ ಇದನ್ನ ತಗೊಂಡ್ಬಿಡಿ. ಇಲ್ಲ, ಇನ್ನೊಂದು ಕೆಲಸ ಮಾಡ್ಬೋದು ನೀವು ಇದರಲ್ಲಿ. ಇದು ಕ್ಲೋಸ್ ಮಾಡಿ ಇದನ್ನ. ಸರಿನಾ? 2 ಆಪ್ಷನ್ ಇದೆ ನೋಡಿ ನಿಮ್ಗೆ. ಸರಿನಾ? ಈ ಟಾಯ್ಲೆಟ್ ಇಲ್ಲೇ ಬರ್ಬೇಕಾ, ಸೆಂಟ್ರಲ್ ಬಂದ್ರೆ ನಡೀತಾ? ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಸರ್. ಒಂದ್ ಕೆಲಸ ಮಾಡಿ, ರೂಮ್ ಇಲ್ಲಿ ಬಂದ್ಬಿಟ್ಟು ಹಿಂದ್ಗಡೆ ಬರಲ್ಬಿಡಿ ಸರ್. ಹಿಂದ್ಗಡೆ ಬರ್ತಾರೆ. ನಾನು ಹೇಳೋದು ಅಟ್ಯಾಚ್ ಅಲ್ವಾ ಇದು? ಅಟ್ಯಾಚ್ ಒಂದು ಕೊಟ್ಟು, ಅಟ್ಯಾಚ್ ಇದೆ ಅಲ್ವ ಈಗ? ಮಾಸ್ಟರ್ ಬೆಡ್. ಓಕೆ, ಚಿಲ್ಡ್ರನ್ ಬೆಡ್, ಮಾಸ್ಟರ್ ಬೆಡ್. ಇದು ಆರ್ಚ್ ಬರುತ್ತೆ ಇಲ್ಲಿ. ಇಲ್ಲಿ ಡೋರ್ ಇದ್ದು ಬಿಡ್ಲಿ, ಇಲ್ಲಿ ಡೋರ್ ಇದ್ದು ಬಿಡ್ಲಿ. ಇದು ಕಾಮನ್ ಆಗ್ಬಿಡ್ಲಿ. ಇದೆಲ್ಲ ರೂಮ್ ಆಗ್ಬಿಡ್ಲಿ. ಇದು ಕಾಮನ್ ಕೂಡ ಅಟ್ಯಾಚ್ ಇರುತ್ತೆ. ಇದು ಅರ್ಥ ಆಯ್ತಾ ನಿನಗೆ? ನಿಮ್ಗೆ ಅರ್ಥ ಆಯ್ತಾ ಪ್ರೇಮ್? ಅದೇ, ಇದು ಈ ಕಡೆ ಇರೋದು ಅಟ್ಯಾಚ್, ಇಲ್ಲಿ ಇದು ಪಕ್ಕ ಇಲ್ಲಿಗೆ ಬರುತ್ತೆ. ಇದು ರೂಮ್ ಈ ಕಡೆ ಶಿಫ್ಟ್ ಆಗುತ್ತೆ, ಕ್ಲೋಸ್ ಆಗ್ಬಿಡುತ್ತೆ ಅವಾಗ. ಇದು ಅರ್ಥ ಆಯ್ತು ಹೇಳೋದು ನಾನು? ಈ ಡೋರ್ ಇದ್ದೇ ಇರ್ತೀಗ. ಈ ಡೋರ್ ಇರುತ್ತೀಗ. ಅರ್ಥ ಆಯ್ತಾ? ಈ ಡೋರ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬರುತ್ತೆ ಆರ್ಚ್. ಬಹಳ ಚೆನ್ನಾಗಿರುತ್ತೆ ಅಲ್ವಾ? ಸರಿ, ಓಕೆ.
ಇದು ವಿಂಡೋ ಕೊಟ್ರ ಮಾಸ್ಟರ್ ಬೆಡ್ ವಿಂಡೋ ಇಲ್ಲಿ ಬೇಡ ಅಂತ ಸರ್, ಇಲ್ಲೊಂದ್ ಕಡೆ ಕೊಡೋಣ ಸಾಕ ಅಂತ ಸರ್. ಅಥವಾ ಇಲ್ಲೂ ಕೊಡ್ಬೋದು ಅಥವಾ ಹಂಗೆ ಸರ್, ಇಲ್ಲಿ ಕಬೋರ್ಡ್ ಮಾಡೋಣ. ಒಂದ್ ನಿಮಿಷ ಕ್ಯಾನ್ಸಲ್ ಮಾಡಿ, ಇದನ್ನು ಬರಲ್ಲ ಇದು, ಇಲ್ಲಿ ಕೊಟ್ಕೊಳ್ಳಿ. ಅಲ್ಲ ಅಲ್ಲ ಸರ್, ನಾನು ಕೊಡ್ಬೇಕು. ಅಲ್ಲ ಸರ್, ಇಲ್ಲಿ ಕಬೋರ್ಡ್ ಯಾವ ಕಡೆ ಮಾಡಿ ಕೊಡ್ಬೇಕು ಹೇಳ್ತೀನಿ ನಾನು ಅದನ್ನ, ಅರ್ಥ ಆಯ್ತಾ? ಒಂದ್ ಮೂಗು ಮುಚ್ತೀನಿ, ಒಂದ್ ಮೂಗ್ನಲ್ಲಿ ಉಸಿರಾಡಿ ನೋಡೋಣ. ಇದ್ದು ಯಾಕೆ ಇಲ್ದರಿಲ್ಲೋ ಅಂತಾರೆ, ಇದ್ದು ಅದನ್ನೇ ಬಳಸ್ಕೊಳ್ಳೋದು. ಕಬೋರ್ಡು ಇಲ್ಲೆಲ್ಲ ಮಾಡ್ಕೋಬಹುದು, ಇಲ್ಲಿವರೆಗೂ ಮಾಡ್ಕೋಬಹುದು. ಅರ್ಥ ಆಯ್ತು ಹೇಳೋದು? ಇಲ್ಲ, ಇದೆಲ್ಲ ಮಾಡ್ಕೊ, ಇಲ್ಲಿಂದ ಈ ವಿಂಡೋವರೆಗೂ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲಿಂದ ಇಲ್ಲಿಗೆ ಮಾಡ್ಕೊಂಡ್ರೆ ಸಾಕು? ಡೆಫಿನೆಟ್ ಆಗಿ. ಇಲ್ಲಿಂದ ಏನ್ ಬೇಡ ಈ ಕಡೆ, ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟೇ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ, ಬೇಕಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ. ಎರಡೂ ಕಡೆ ಬೇಕಿದ್ರೆ ಎರಡೂ ಕಡೆ ಮಾಡ್ಕೊಳ್ಳಿ, ಅದ್ನೇನು ಅಭ್ಯಂತರ ಏನಿಲ್ಲ. ಈ ಡೋರ್ ಬಂತಲ್ಲ ಸೆಂಟ್ರಲ್ಲೇ ಇದು, ನನಗೆ ಸೆಂಟ್ರ್ ತಗೊಳ್ಳಿ, ಸರಿನಾ? ನೀವು ಮಿಸ್ಟೇಕ್ ಮಾಡ್ಕೊಂಡಿರಿ ಅಂತ ಅಷ್ಟೇ. ನನಗೆ ಮಿಸ್ಟೇಕ್ ಮಾಡ್ಕೊಂಡ್ರೆ ಯೂಸ್ ಆಗಲ್ಲ ಡೋರು, ಓಕೆನಾ? ಇಲ್ಲೊಂದು ವಿಂಡೋ ಬರುತ್ತೆ, ಓಕೆನಾ? ನೋಡಿ, ಪಿಲ್ಲರ್ ಇಲ್ಲಿ ಬರಲ್ಲ, ಒಳಗಡೆ ಬರುತ್ತೆ, ಇದ್ರ ಲೆವೆಲ್ಗೆ ಒಳಗಡೆ ಬರುತ್ತೆ ಪಿಲ್ಲರ್. ಕರೆಕ್ಟಾಗಿ ಎಡ್ಜು ಮಾರ್ಕೆ ಚೇಂಜಸ್ ಆಗಬಾರ್ದು. 2 ಇಂಚ್ ಚೇಂಜ್ ಆದ್ರೆ ಹೋಯ್ತಿಲ್ಲ ನನಗೆ, ಎಷ್ಟು ಮಾಡಿದ್ದು ವೇಸ್ಟೇ. ಇದರ ನೇರವಾಗಿ ನನಗೆ ಬಾಲ್ಕನಿ ಬರುತ್ತೆ. ಬಾಲ್ಕನಿ ಬಂದು ಇದ್ರ ಮೇಲೆ ಕುಂದಿರುತ್ತೆ. ಬಾಲ್ಕನಿ, ಈ ಬಾಲ್ಕನಿ ಬಂದು ಇದ್ರ ಲೆವೆಲ್ಗೆ ಒಂದು ಸ್ಕ್ವೇರ್ ಪಿಲ್ಲರ್ ಬರುತ್ತೆ. ಅರ್ಧ ಆಯ್ತು ಹೇಳೋದು? ಇದು ಸ್ಟ್ರೈಟ್ ಆಗುತ್ತೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಇಲ್ಲೊಂದು ಪಿಲ್ಲರ್ ಬರುತ್ತೆ, ಇಲ್ಲೊಂದು ಪಿಲ್ಲರ್ ಬರುತ್ತೆ, ಇಲ್ಲಿ ಕೆನವಾಪ್ ಬರುತ್ತಲ್ಲ, ಸೊ ಅದಕ್ಕೆ ಇಲ್ಲಿ ಮುಂದೆ ಬಂದು ಬರುತ್ತೆ. ಸರಿ, ಈ ಕೆನಾಪಿ ಇಲ್ಲಿವರೆಗೂ ಬರ್ಬೇಕು. ಕೆನಾಪಿ ಇದಿಲ್ಲವರೆಗೂ ಬರುತ್ತೆ, ಇದು ಇಲ್ಲಿವರೆಗೂ ಬರುತ್ತೆ ಸರ್ ಕೆನವಾಪ್. ಕೆನಾಪಿ ಬಂದ್ಮೇಲೆ ನಿಂತ್ಕೋಬೇಕಲ್ಲ ಕೆನಾಪಿ, ಬೀಮ್ ಕೊಟ್ಟು ಬೇಡ. ಅರ್ಥ ಆಯ್ತು ಹೇಳೋದು? ಸ್ಟೇರ್ ಕೇಸ್ ಇಲ್ಲಿ ನಾವು ಪಿಲ್ಲರ್ ಹಾಕಿದೀವಲ್ವಾ, ಇಲ್ಲಿ ಪಿಲ್ಲರ್ ಬೇಕೇ ಬೇಕು. ಅರ್ಥ ಆಯ್ತು ಹೇಳೋದು? ನಾವು ಸ್ಟಾರ್ಟಿಂಗ್ ಇರುತ್ತಲ್ವಾ, ಸ್ಟಾರ್ಟಿಂಗ್ ನಲ್ಲಿ ಹಾಕೊಳ್ತಾರ ಅಷ್ಟೇ. ಲ್ಯಾಂಡ್ ನಾವು ಇದಾಗತ್ತಲ್ವಾ, ರನ್ ಆಗುತ್ತಲ್ವಾ, ಸ್ಟಾರ್ಟಿಂಗ್ ಹಾಕೊಳ್ತಾರ ಅಷ್ಟೇ, ಸರಿನಾ? ಫಸ್ಟ್ ಕ್ಲಾಸ್ ಇರುತ್ತೆ. ಟಾಯ್ಲೆಟ್ ಮಾಡ್ಕೊಳ್ಳಿ, ಇದು ಕಾಮನ್ ಮಾಡ್ಕೊಳ್ಳಿ ಇಲ್ಲಿ, ಇದು ಮಾಡಿಕೊಂಡು ಓಕೆ ಅಲ್ವಾ? ಇದಾವಾಗ ಏನಾಗುತ್ತೆ ಅಂದ್ರೆ ಡೋರ್ ಇದಾಗತ್ತೆ, ಇದು ಆಗುತ್ತೆ. ಇದ್ರ ಆಪೋಸಿಟ್, ಇದು 2 ಇಂಚ್ ಬಿಟ್ಟಿರ್ತೀವಿ, ಇದು 2 ಇಂಚ್ ಬಿಡ್ತೀವಿ, ಇದು 2 ಇಂಚಸ್. ಇದು 2 ಇಂಚಸ್, ಇದು 2 ಇಂಚಸ್ ತಗೊಳ್ಳಿ. ಅಂದ್ರೆ ಡೋರ್ ಈ ಕಡೆ 2 ಇಂಚಸ್, ಇಲ್ಲಿ 2 ಇಂಚಸ್ ಬಿಡ್ಬೇಕು. ಇದು 2 ಇಂಚಸ್, ಇದು ಮಾತ್ರ ಸೆಂಟ್ರು. ಅರ್ಥ ಆಯ್ತು ಹೇಳೋದು? ಸರ್, ಈಗ ಇದು ಬಾಕ್ಲು ಇಡ್ತೀವಲ್ಲ, ಸೊ ಇದು 5 ಫೀಟ್ ಇಟ್ಟಾಗ ಇಲ್ಲಿ ದೇವ್ರ ಮನೆ 3 ಮಾಡಿದ್ರೆ ಇಲ್ಲಿ ಏನಾದ್ರು ಕುತ್ತೆ ಏನಾದ್ರು ಬರುತ್ತೆ ಅಂತ. ಯಾವ್ದು? ಇಲ್ಲಿ ಡೋರು ಆಕ್ಚುಲಿ 5 ಏನ್ ಮಾಡಲ್ವಲ್ಲ ನಾವು, 3.5 ಮಾಡಿ 3 ಮಾಡ್ತೀವಲ್ವಾ? 3 ಮಾಡ್ತೀವಿ. 3 ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತದು. ಅಲ್ಲ, ಇದು 5 ವಿಂಡೋ ಬರುತ್ತಲ್ಲ, ವಿಂಡೋ ಬರ್ಲಿ, ಅದು ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಓನ್ಲಿ ಡೋರ್ ಅಷ್ಟೇ ನನಗೆ. ಅಲ್ಲ ಸರ್, ಇದು ಡೋರ್ ಪ್ಲಸ್ ಈ ಕಡೆ ಸೈಡ್. ನನಗೆ ಡೋರ್ ಮಾತ್ರ ಓಪನ್ ಮಾಡೋದಾಗಲ್ಲ, ಫುಲ್ ಓಪನ್ ಆಗಿ ಡೋರ್. ನನಗೆ ಡೋರು 3 ಪರ್ಫೆಕ್ಟ್ ಆಗಿಬಿಡುತ್ತೆ ನಿಮಗೆ. ಹೌದಾ? ಅರ್ಥ ಆಯ್ತಾ? ಅಲೈನ್ಮೆಂಟ್ ಮಾಡಿ ಕುಡಿಸ್ಬೇಕು ಅಷ್ಟೇ, ಕುಣಿಸ್ಬೇಕು. ಇದಕ್ಕೆ ಇನ್ನೂ ನಿಮ್ಗೆ ಅನುಮಾನ ಬಂದ್ರೆ 4x4 ಮಾಡ್ಕೊಳ್ಳಿ. ಬೇಡ ಸರ್, 3x3 ಮಾಡ್ಕೊಳ್ಳಿ, ತಪ್ಪೇನಿದೆ, ಸರಿನಾ? ಓಕೆ. ಇಲ್ಲಿ ಸರ್, ಇಲ್ಲಿ ಡೈನಿಂಗ್ ಹಾಲ್ ಏನ್ ಮಾಡ್ಬೋದು ಸರ್? ಇಲ್ಲಿ ಡೆಫಿನೆಟ್ ಆಗಿ ಮಾಡ್ಬೋದು. ಇಲ್ಲೆಲ್ಲ ಮಾಡ್ಕೊಳ್ಳಿ, ನೀವು ಸ್ಟೋರ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲಿ ಸ್ಟೋರ್, ಇಲ್ಲಿ ಪ್ಯಾಂಟ್ರಿ ಟೈಪ್ ದೊಡ್ಡ ಕಬೋರ್ಡ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಮಾಡ್ಬೋದು ನೋಡಿ, ಇಲ್ಲೆಲ್ಲ ಮಾಡ್ಕೋಬಹುದು. ಅರ್ಥ ಆಯ್ತು ಹೇಳೋದು? ಎಲ್ಲ ಮಾಡ್ಕೊಳ್ಳಿ, ಇಲ್ಲಿ ಏನಿದೆ ಫಸ್ಟ್ ಕ್ಲಾಸ್ ಇದೆಯಲ್ಲ. ಸರ್, ಆಮೇಲೆ ಇದು ಈಶಾನ್ಯದಲ್ಲಿ ಮೇಲೆ RCC ಹಾಕಿದಾಗ ಈ ಆ ಕಡೆ ನಾವು ನೀರು ಹೋಗಕ್ಕೆ ವಾಟ ಕೊಡೋದ ಟೋಟಲ್ ಎಂಟರ್ ನಾವು ಈ ಕಡೆ ಬರ್ಲಿ, ನೀರು ಟೋಟಲ್ ಈ ಮೂಲೆ ಬರ್ಲಿ, ಈ ಮೂಲೆ ಬರ್ಲಿ ಟೋಟಲ್ ಆಗಿ. ಅಲ್ಲ, ಅಕಸ್ಮಾತ್ ಇಲ್ಲೊಂದು ಪೂರಕ್ಕೊಂದು ಕೊಡಿ, ಬಟ್ ಆದ್ರೆ ಒಂದ್ ನಿಮಿಷ ಇಲ್ಲಿ ಏನಾದ್ರು ಸರ್, ಒಂದೇ RCC ಆದ್ಮೇಲೆ ಈ ಪೂರ್ತಿ ವಾಟ ಕೊಡಕ್ ಬರಲ್ಲ. ಅಲ್ಲೊಂದು ನಾನು ನಿಮಿಷ 1 ಇಂಚ್ ರೈಸ್ ಮಾಡ್ತಾರೆ ಇಲ್ಲಿ. ರೈಸ್ ಮಾಡಿದ್ರೆ ಕಾಮನ್ ಆಗಿ ಬಂದ್ಬಿಡುತ್ತೆ ಹಿಂಗೆ. 1 ಇಂಚ್ ರೈಸ್ ಕೊಟ್ರಿ ಇಲ್ಲಿ ಕಾಮನ್ ಆಗಿ ಇಲ್ಲಿ ಕೊಡ್ತಾರ ಅಷ್ಟೇನೆ. ಇದು ಸಾಧ್ಯವಾದಷ್ಟು 20%, ಟೋಟಲ್ ಬಿಲ್ಡಿಂಗ್ 25 ಪೈಸಾ ಭಾಗ, ಟೋಟಲ್ ಪರ್ಸೆಂಟ್ 25 ಪೈಸಾ ಭಾಗ ಇಲ್ಲಿ ಬರ್ಲಿ, ಮೂಲೆಗೆ ಬರೋದಿಲ್ಲ. ಟೋಟಲಿ 20% ಈ ಕಾರ್ನರ್ ನಲ್ಲಿ ನೀರು ಹೋಗ್ತಾ ಹೊರಗಡೆ. ಸರ್, ಹಿಂಗ್ ಮಾಡ್ಬೋದಾ?
ಇಲ್ಲೇದು ಹಿಂಗ್ ಕೊಟ್ಬಿಟ್ಟು ಇಲ್ಲೇದೆಲ್ಲ ಏನ್ ಬರುತ್ತೆ ಇಲ್ಲಿ ಈ ಕಡೆ ಬರಂಗ್ ಮಾಡ್ಬೋದಾ? ಮತ್ತೆ ಅಷ್ಟೇ ಮತ್ತೆ ಇಲ್ಲಿ ರೈಸ್ ಮಾಡಿದ್ರೆ ಹಿಂಗ್ ಹೋಗ್ತಿರ್ತಾವ ಸುಮ್ನೆ ಅಂತ ಹೇಳಲ್ಲ. ಅಲ್ಲ ಇನ್ ಕೇಸ್ ಅದೇನಾದ್ರು ರೈಸ್ ಆಗ್ಲಿಲ್ಲ ಅಲ್ಲ ಆಗ್ತಾರ ಕಣ, ಇಲ್ಲಿ ಜೀರೋ. ಅಲ್ಲ ಇವ್ರೆ ಅರ್ಥ ಮಾಡ್ಕೊಳ್ಳಿ, ಹಾಫ್ ಇಂಚ್ ರೈಸ್ ಮಾಡಿ ಹಾಫ್ ಇಂಚ್ ಡೌನ್ ಮಾಡ್ತಾರೆ ಅಷ್ಟೇ ಮೇಲೆ. ಡೌನ್ ಕೊಡಿ ಅಂದ್ರೆ ಕೊಡ್ತಾರೆ, ಡೌನ್ ಕೊಡ್ರಿ ಅಂದ್ರೆ ಕೊಡ್ತಾರೆ. ಯಾಕೆ ನೀವ್ ತಾನೇ ದುಡ್ಡು ಕೊಡಿ, ನೀವ್ ಮಾಡ್ಸೋರು ಯಾರೇನ ಅವ್ರು ಯಾರು ಕೊಡ್ತಾರ ನಿಮಗೆ? ನೀವ್ ಹೇಳ್ದಂಗ್ ಮಾಡಿಸ್ರಿ. ಆಯ್ತಾಯ್ತು, ಅರ್ಥ ಆಯ್ತು ಹೇಳುದು? ಆಯ್ತು ಸರ್. ಅಯ್ಯೋ ದೇವ್ರೆ, ಇದು 0 ಇಲ್ಲಲ್ಲ ಸರ್? ಇದು 0 ಇದೆ, ತೊಂದ್ರೆ ಏನಿಲ್ಲ. ಇಲ್ಲಿಂದ ನಮ್ಗೆ ನೀರು ಹೋಗ್ ಮಾಡಿ, ಸರಿನಾ? ಉಗರ ಮೂಲೆಯಿಂದ ಈಶಾನ್ಯ ಮೂಲೆ, ನೈಋತ್ಯ ಮೂಲೆ, ನೀರು ಹಂಗಿರ್ಲಿ. ಈಶಾನ್ಯ ಮೂಲೆ. ಸರಿ, ಓಕೆ. ಸರ್ ಇಲ್ಲಿ ನೀರು ಇದೇನ್ 0 ಇಲ್ಲ ಅಥವಾ ಹೆಂಗೆ? ಪರ್ಫೆಕ್ಟ್ ಆಗಿರುತ್ತೆ, ಇದು ಹೈಟ್ ಇರುತ್ತೆ ಅಷ್ಟೇ. ಓಕೆ. ಪರ್ಫೆಕ್ಟ್ ಆಗಿರುತ್ತೆ, ಹೈಟ್ ಇರುತ್ತೆ, ಇದು ಹೋಗ್ತಾವೆ. ಇದು ಡೌನ್ ಇರುತ್ತೆ, ಇದು ಹೈಟ್ ಇರುತ್ತೆ, ಇದು ಎಲ್ಲ ಈಕ್ವಲ್ ಆಗಿರ್ತವೆ. ಹಾಫ್ ಇಂಚ್ ಹೈಟ್ ಕೊಟ್ರೆ ಹೋಗ್ತಾವ ಅಷ್ಟೇ ನೀರು, ತಲೆ ಕೆಡ್ಸ್ಕೊಬೇಡಿ. ಆಮೇಲೆ ಇದು ರೂಮ್ ಆಕ್ಚುಲಿ ಇದು ಎಲ್ಲಕ್ಕಿಂತ ಇದು ಒಂದಡಿ ಜಾಸ್ತಿ ಮಾಡಿಸ್ಬೇಕಂತೀನಿ ಸರ್. ಇರ್ಲಿ ಬಿಡಿ, ಮಾಡಿ. ಓ ಡೆಫಿನೆಟ್ ಆಗಿ ಓಕೆ ಸರ್. ಡೆಫಿನೆಟ್ ಆಗಿ ಏನಿಲ್ಲ. ನನಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ, ಇನ್ನರ್ ವಾಲ್ ಅಷ್ಟೇ ಇರ್ಲಿ. ಹೌದು, ಅಷ್ಟೇ ಇರುತ್ತೆ. ಇನ್ನರ್ ನನಗೆ 1 ಇಂಚು ವೇಸ್ಟ್ ಆಗಿ ಇದು ಮಾಡೋದು ಬೇಡ, ಇಲ್ಲ ರೈಸ್ ಮಾಡೋದು ಬೇಡ, ಡೌನ್ ಮಾಡೋದು ಬೇಡ, ಸರಿನಾ? ಸೇಮ್ ಆಸ್ ಇಟ್ ಇಸ್ ಇರ್ಬೇಕು. ಅದೇ ನಾನು ಹೇಳಿದೀನಿ ಸರ್, ಜಿಗ್ಜಾಗ್ ಎಲ್ಲೂ ಬೇಡ, ಎಲ್ಲ ಮಾಡಬೇಡಿ, ಎಲ್ಲೂ ಮಾಡೋದು ಬೇಡ ಅಂತ. ಎಲ್ಲೂ ಮಾಡೋದು ಬೇಡ. ಇಲ್ಲಿ ಇದು ನಿಮ್ಮ ಮನೆ, ಹೌದು ಸರ್. ಹೌದು ನೀವ್ ಹೇಳ್ದಂಗೆ ಮಾಡ್ಕೋಬೇಕು ಇಲ್ಲಿ. ಹೌದು ಸರ್. ಅರ್ಥ ಆಯ್ತಾ? ಓಕೆ, ಇಷ್ಟಲ್ವಾ? ಏನ್ ಡೌಟ್ಸ್ ಇದೆಯಾ ಸರ್? ಇನ್ನೊಂದು ಸ್ವಲ್ಪ ಬರ್ಕೊಂಡಿದ್ದೀನಿ. ಹೇಳಿ, ತಪ್ಪೇನಿಲ್ಲ. ಸರ್, ಇದು ಟಾಯ್ಲೆಟ್ ಇಂದು ನೀರು ನೀವು ಈ ಕಡೆ ನಾವು ಆಕ್ಚುಲಿ UGD ಹೋಗಿದೆ, ಸೊ ನಾವು ಈ ಕಡೆಯಿಂದ ಕೊಡ್ತೀವಿ ಸರ್ ಟಾಯ್ಲೆಟ್ಸ್. ಎರಡು ನಿಮ್ ಪ್ರಕಾರ ಎರಡು ಬರುತ್ತಲ್ಲ, ಈ ಕಡೆಯಿಂದ ಹಿಂಗ್ ಹೊರಗಡೆ ಹೋಗ್ಬೋದಾ ಸರ್? ಕೊಡಿ ಅಂತ ಅಂದ್ರೆ. ಆಮೇಲೆ ಕಿಚನ್ದು ವಾಶ್ ಬೇಸಿನ್ ಈಶಾನ್ಯದಲ್ಲಿ ಇಲ್ಲಿ ಮಾಡ್ಸೋದು ಅಥವಾ ಇದು ಕಟ್ಟೆ? ವಾಶ್ ಬೇಸಿನ್ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು 1 ಇಂಚು 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು. ಅಲ್ಲ ಇಲ್ಲಿ ಇಲ್ಲ, ಅಥವಾ ಈ ಕಡೆ ಇಲ್ಲ? ಈ ಮೂಲೆ ಟ್ಯಾಪ್, ಇದು ಟ್ಯಾಪ್ ಮಾರ್ಕ್ ಅಷ್ಟೇ. ಇದು ಸಿಂಕು. ಕಿಟಕಿ ಇಲ್ಲೇ ಇರ್ಲಲ್ಲ? ಇರ್ಲಿ, ತಪ್ಪೇನಿದೆ. ಇಲ್ಲೊಂದು ವೆಂಟಿಲೇಟರ್ ಕೊಡು. ಎಕ್ಸಿಟ್ಗೆ ಒಂದು ವೆಂಟಿಲೇಟರ್ ಕೊಡು. ಇಲ್ಲೆಲ್ಲ ಮಾಡಿದಾಗ ಇಲ್ಲಿ ವಿಂಡೋ ಕೊಡಿ. ಇಲ್ಲಿ ವಿಂಡೋನ ಡೆಫಿನೆಟ್ ಕೊಡಿ, ಹೇಳ್ತೀನಿ ಸರ್. ಇಲ್ಲಿ ಇದಕ್ಕೆ ಕಿಚನ್ ಇಟ್ಕೊಂಡು ಎಲ್ಲಿ ಒಲೆ ವರ್ಷ ಸರ್? ಈ ಕಡೆ ಹಿಂಗೆ ಒಲೆ ವರ್ಷ ಪೂರ್ವಾಭಿಮುಖವಾಗಿ. ಓಕೆ, ಅರ್ಥ ಆಯ್ತು ಹೇಳೋದು? ಹುಷಾರ್ ಸರ್, ಹಿಂದೆ ನೋಡಿ. ಇಲ್ಲಿ ಒಂದು ನಿಮಿಷ ಪ್ರೇಮ್ ನೋಡಿ. ಓಕೆ, ಪೂರ್ವಾಭಿಮುಖವಾಗಿ ಇಲ್ಲಿ ವೆಂಟಿಲೇಟರ್ ಬರುತ್ತೆ, ಪೂರ್ವಾಭಿಮುಖವಾಗಿ ಮಾಡಿ. ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳಿ, ಸರಿನಾ? ಡೌಟ್ಸ್ ಇಲ್ಲ ಸರ್. ಮಾಡ್ತಿರ್ಬೇಕಾದ್ರೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಮಾಡ್ತಾ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿ. ಫಸ್ಟ್ ಯಾರ ಮಾತು ಕೇಳ್ಬಿಡಿ, ಯಾಕಂದ್ರೆ ಕಾಂಟ್ರಾಕ್ಟರ್ ಆಗಲಿ ನೀವಾಗಲೆಲ್ಲ ಕಿತ್ತಾಡ್ಬಿಡ್ತೀರಿ ನೋಡ್ರಿ, ಮತ್ತೆ ನಿಂತ್ಕೊಂಡ್ಬಿಡುತ್ತೆ, ಸ್ಟಾಪ್ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲ ಡೋರ್ಸ್ ಎಲ್ಲ ಅದೇ ಇತ್ತು ಸರ್, ಮ್ಯಾಕ್ಸಿಮಮ್ ಡೋರ್ಸ್ ಎಲ್ಲ ಇತ್ತು, ಎಲ್ಲ ಅದು ಕ್ಲಿಯರ್ ಆಯ್ತು ಸರ್. ಅದು ಪ್ರಮೋದ್, ಇದು ಮೇಲ್ಗಡೆ ಹಾಫ್ ಪೋರ್ಷನ್ ಇದೆಯಲ್ಲ, ಅವ್ನು ಕಳ್ಸಿಟ್ ಇದೆಲ್ಲ ಆಗ್ಲಿ. ಓಕೆ ಸರ್. ಫಸ್ಟ್ ಆದ್ಮೇಲೆ ಬಂದ್ ಮಾತಾಡ್ತೀನಿ ಎದುರಿಗೆ. ಈ ಮಿಸ್ಟೇಕ್ ಮಾಡಬೇಡಿ ನೀವು ಮತ್ತೆ. ಅರ್ಥ ಆಯ್ತಾ? ಸಾಧ್ಯವಾದಷ್ಟು ನಾನು ಹೇಳೋದು, ನಿಮಗೆ ಮನೆಯಿಂದ ಹೊರಗಡೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಸಾಧ್ಯವಾದಷ್ಟು ಡೆಪ್ತ್ ಎಷ್ಟನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಪ್ರೇಮ್, ಮಾಡಿಬಿಟ್ಟಿದ್ರಿ. ನಾನು 15 ಡೇಸ್ ಕಾಲ್ ಮಾಡಿದ್ರಿ, ಬ್ಯಾಕ್ ಕಾಲ್ ಮಾಡಿದ್ರಿ. ನಾನು ಎಲ್ಲೋ ಬೆಳಗಾವಿ ಹೋಗಿ ಬರ್ತಾ ಇದ್ದೆ, ಅವತ್ತೆಲ್ಲ ಹೋಗಿದ್ದೀವಿ ಅಂತಂದ್ರೆ ಇವೆಲ್ಲ ಇದು ನಮ್ಮ ಜೀವನ. ಅರ್ಥ ಆಯ್ತು ಹೇಳೋದು? ಎಲ್ಲ ಮಿಸ್ಟೇಕ್ ಆಗ್ಬಾರ್ದು.